ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಮತ್ತು ಸೀನಿಯರ್ ಎಸ್ಸಿಐ ಸಹಯೋಗದಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನ ನಡೆಸಲಾಯಿತು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಕಳೆದ ಬಾರಿಯೂ ಸಾಮಾಜಿಕ ಕಾರ್ಯಗಳು ಮಾಡಿದ್ದು, ಈ ಬಾರಿ ಸರ್ಕಾರಿ ಮಕ್ಕಳಿಗೆ ಕ್ರೀಡಾ ಪರಿಕರಗಳು ಮತ್ತು ಮಹಿಳೆಯರಿಗೆ ಹೊಲಿಗೆ ಅಂತ ನೀಡ್ತಾ ಇದ್ದೇವೆ. ಜೊತೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದು, ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ಇದೇ ರೀತಿ ಶಿಬಿರಗಳು ನಡೆಯುತ್ತಿರಬೇಕು ಎಂದು ತಿಳಿಸಿದರು. ಈ ವರ್ಷ ವಿಶೇಷವಾಗಿ ಏನಂತಂದರೆ, ಲಾಸ್ಟ್ ಇಯರು ಸಹ ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್, ಸಸಿ ನೆಡುವಂಥದ್ದು, ಮತ್ತು ಲಾಸ್ಟ್ ಇಯರು ಹೊಲಿಗೆ ಯಂತ್ರಗಳು ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇತ್ತು. ಈ ವರ್ಷ ಈ ಒಂದು TTDC ಕಾಲೇಜಲ್ಲಿ ಇಲ್ಲಿ ಯಾಕಂದರೆ SLC ತದನಂತರ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ITI ವಿದ್ಯಾರ್ಥಿಗಳಿಗೆ ಬಂದು ಕೇಳಿದಾಗ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಬೇಕು. ಯಾಕಂದರೆ ಅವರು ಬೇರೆ ಬೇರೆ ಕಾರಣ ಬಂದು ಇಲ್ಲಿ ಇದ್ದಾರೆ. ಇದು ಒಂದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಈ ಒಂದು ಹೆಲ್ತ್ ಕ್ಯಾಂಪ್ ಅವಶ್ಯಕತೆ ಇತ್ತು. ಆದ್ದರಿಂದ ನಾವು ಈ ವರ್ಷ ನಮ್ಮ ಪಕ್ಷದ ಕಾರ್ಯಕ್ರಮದ ಜೊತೆಗೆ ಸೀನಿಯರ್ ಚೇಂಬರ್ ವಿಜಯಪುರ, ಜೂನಿಯರ್ ಚೇಂಬರ್ ವಿಜಯಪುರ, JAC ಮತ್ತು NSUI ಘಟಕಗಳ ಒಟ್ಟುಗೂಡಿ ಈ ದಿವಸ ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀರಿ. ಭಾಳ ಪ್ರಾರಂಭದಲ್ಲೇ ಒಂದು ಒಳ್ಳೆಯ ರೆಸ್ಪಾನ್ಸು ಬರ್ತಾಯಿದೆ. ಸ್ಥಳೀಯರು ಸಹ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂಥ ಒಂದು ಆರೋಗ್ಯ ಶಿಬಿರಗಳು ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಮುಖ್ಯವಾಗಿ, ಯಾಕಂದರೆ ದೊಡ್ಡ ಹಾಸ್ಪಿಟಲ್ ಇಲ್ಲದಂಥ ಸಂದರ್ಭದಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು. ಮುಂದೆಯೂ ಸಹ ಒಂದು ಹೆಲ್ತ್ ಕ್ಯಾಂಪ್. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, NSUI ಹಾಗೂ JCI ಸೀನಿಯರ್ ಚೇಂಬರ್ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ವಿನಯ್, ಪ್ರಗತಿ TV, ದೇವನಹಳ್ಳಿ.